ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿತು ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕು ಅನ್ನೋದರ ಕುರಿತು ನಿಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿಂಚು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಅದರ ಜೊತೆಗೆ ಕ್ಲಾಸಸ್ಗಳು ಕೂಡ ಇರುತ್ತೆ. ನಾಳೆನೇ ಅಂದರೆ 24ನೇ ತಾರೀಕು ಕ್ಲಾಸಸ್ಗಳು ಕೂಡ ಆರಂಭ ಆಗ್ತಾ ಇದೆ. ಉಳಿದಿರೋದು ಇನ್ನು ಒಂದೇ ದಿನ ಬಾಕಿ. ಇವತ್ತು ಮತ್ತೆ ನಾಳೆ ಸಂಜೆವರೆಗೂ ಕೂಡ ನೀವು ಈ ನಂಬರ್ ಏನು ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಆ ನಂಬರ್ಗೆ ಕರೆ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಮತ್ತು ನೀವು ಕ್ಲಾಸಸ್ನಲ್ಲಿ ಭಾಗಿಯಾಗಿ ಜ್ಯೋತಿಷ್ಯವನ್ನು ಕಲಿತ್ಕೊಂಡು ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೊಳ್ಬಹುದು. ಬೇರೆ ಎಲ್ಲೋ ಹೋಗ್ಬಿಟ್ಟು ನಾವು ನಮ್ಮ ಜೀವನವನ್ನು ರೂಪಿಸ್ಕೊಳ್ತೀವಿ. ಆ ಜ್ಯೋತಿಷ್ಯರು ಹೀಗಂದ್ರು, ಈ ಜ್ಯೋತಿಷ್ಯರು ಹಾಗಂದ್ರು, ಆ ದೇವ್ರ ಪೂಜೆ ಮಾಡಿ ಅಂದ್ರು, ಈ ದೇವ್ರ ಪೂಜೆ ಮಾಡಿ ಅಂತಂದ್ರು, ಎಲ್ಲವನ್ನೂ ಮಾಡಿಯೂ ಕೂಡ ವಿಫಲರಾಗಿದ್ದೀರಾ. ಹಾಗಿದ್ರೆ ನಕ್ಷತ್ರ ನಾಡಿ ಈ ಒಂದು ಕ್ಲಾಸಸ್ಸನ್ನು ನೀವು ಹಾಜರಾಗಿ ನೀವೇ ಕಲಿತು ನೀವೇ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬಹುದು ಅಂತ ಹೇಳ್ತಾ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಪಂಡಿತ ದಿನೇಶ್ ಗುರುಜಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ನೋಡಿ, ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಬಹಳಷ್ಟು ಜನ ಕಾತುರದಿಂದ ಕಾಯ್ತಾ ಕೂತಿದ್ದಾರೆ. ಮತ್ತು ಈಗಾಗಲೇ ಸಾಕಷ್ಟು ಮಂದಿ ನಿಮ್ಮ ಹತ್ರ ಕಲ್ತಿರೋರು ಕೂಡ ಉಂಟು. ಕಲ್ತಿರೋರಿಗೆ ಇನ್ನೂ ಒಂದೇ ದಿನ ಸಮಯಾವಕಾಶ ಇರೋದು. ನಾಳೆಯಿಂದ ಕ್ಲಾಸಸ್ಗಳು ಕೂಡ ಆರಂಭ ಆಗ್ತಾ ಇದೆ. ಕ್ಲಾಸಸ್ ಬಗ್ಗೆ ಸ್ವಲ್ಪ ನೋಡಿ, ನಾಳೆ ಬೆಳಿಗ್ಗೆ 11 ಗಂಟೆಗೆ ಒಂದು ಕ್ಲಾಸ್ ಮಾಡ್ತೀವಿ. ಯಾರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಹೇಳಿ. ಸೊ ಈವ್ನಿಂಗ್ ಟೈಮು ಸ್ವಲ್ಪ ವರ್ಕ್ ಇರುತ್ತೆ. ಎಸ್ಪೆಷಲಿ ಮಹಿಳೆಯರಿಗೆ ಸ್ವಲ್ಪ ಕೆಲಸ ಜಾಸ್ತಿ, ಮತ್ತು ಇವಾಗ ನವರಾತ್ರಿ ಬೇರೆ. ಸೊ ಬೆಳಿಗ್ಗೆ 11 ಗಂಟೆಗೆ ಒಂದು ಕ್ಲಾಸು. ಸೊ ಹೆಚ್ಚು ಕಮ್ಮಿ 1.5 ಅವರ್ ಇರ್ತಕ್ಕಂಥದ್ದೊಂದು. ಯಾರು ಕೆಲಸಕ್ಕೆ ಹೋಗ್ತಾರೆ, ವರ್ಕ್ಗೆ ಹೋಗ್ತಾರೆ ಅಂಥವ್ರಿಗೆಲ್ಲ ಕೂಡ ಸಂಜೆ 7ವರೆಗೆ ಒಂದು ಕ್ಲಾಸ್ ಇಟ್ಟಿರ್ತೀವಿ. 15 ದಿವಸದ ಕ್ಲಾಸ್ ಇರುತ್ತೆ. ಸೊ ಈ 15 ದಿವಸದಲ್ಲಿ ಖಡಾಖಂಡಿತವಾಗಿ ಅವರು ಜ್ಯೋತಿಷರಾಗೇ ಆಗ್ತಾರೆ. ನಾನು ಈ ಸಂದರ್ಭದಲ್ಲಿ ಹೇಳೋದು ಏನಕ್ಕೆ ಅಂತಂದರೆ, ಅವರು ನಾವು ಇಟ್ಟಿರ್ತಕ್ಕಂಥ ಫೀಸು ಒಂದು ಗುರುದಕ್ಷಿಣೆ ಅಂತ ಹೇಳಿ 7,000 ರೂಪಾಯಿ ಇಟ್ಟಿದ್ದೀವಿ. ನಾವು ಏನು ಚಾಲೆಂಜ್ ಮಾಡ್ತೀವಿ ಅಂತಂದರೆ, ಅವ್ರು ಕಲ್ತಿಲ್ಲ ಅಂತಂದರೆ ಅವ್ರು ದುಡ್ಡು ವಾಪಸ್ ಕೊಡ್ತೀವಿ ನ್ಯಾಯಯುತವಾಗಿ, ಎರಡು ಕಡೆಯಿಂದನೂ. ಅವ್ರು ಕಲ್ತಿಲ್ಲ ಅಂದರೆ ಅವರ ಶ್ರಮ ಸ್ವಲ್ಪ ಹಾಕಬೇಕಲ್ವಾ, ಇಂಟ್ರೆಸ್ಟ್ ಇರಬೇಕು, ಪ್ಲಸ್ ನಾನು ಕಲ್ತಿದ್ದೀನಿ ಅನ್ಬೇಕು. ಸೊ ನಾವು ಎಷ್ಟರ ಮಟ್ಟಿಗೆ ನಾನು ಗ್ಯಾರಂಟಿ ಹೇಳ್ತೀನಿ ಗ್ಯಾರಂಟಿ ನ್ಯೂಸಲ್ಲಿ ಅಂದರೆ, ಅವರಿಗೆ ಕಲ್ತಿಲ್ಲ ಅಂತಂದರೆ ನನಗೆ ಒಂದು ಚೂರು, ಒಂದು ಸಾಸಿವೆಯಷ್ಟು ತಲೆಗೆ ಹೋಗಿಲ್ಲ ಅಂತಂದರೆ ನಿಮ್ಮ ದುಡ್ಡು ವಾಪಸ್ ಕೊಡ್ತೀವಿ ನಾವು. ನಿಮ್ಮ ಋಣ ನಮಗೆ ಬೇಡ, ನಿಮ್ಮ ಋಣ ನಮಗೆ ಬೇಡ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟು, ಜ್ಯೋತಿಷ್ಯದಲ್ಲಿ ನಿಮಗೆ ಅದೃಷ್ಟ ಹೇಗೆ ಕಂಡುಹಿಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಲೈಫಲ್ಲಿ ಪ್ರಾಬ್ಲಮ್ ಬರೋದೇಯ, ಅದನ್ನು ಹೇಗೆ ಸರಿ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ನಮಗೆ ಪರವಾಗಿಲ್ಲ, ನಾವು ಒಂದು ಏನೋ ಆಕ್ಸಿಡೆಂಟ್ ಆಗ್ತಾ ಇರೋದು ಒಂಚೂರು ಸ್ಕ್ರ್ಯಾಚಸ್ ಎಲ್ಲ ಆಯಿತು, ತರ್ಚ್ಕೊಂಡು ಹೋಯಿತು ಅನ್ನೋ ಒಂದು ವಿಚಾರದಲ್ಲಿ ನಾವು ಜ್ಯೋತಿಷ್ಯನ ಕಲಿತು ನಮ್ಮ ಜೀವನ ನಾವು ಮಾಡ್ಕೋಬೋದು.